ನಮಸ್ತೆ, ನಾನು ನಿಮ್ಮ ಚಂದು. ಹೇಗಿದ್ದೀರಾ? ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಚಂದು ಶಿವಲಾಗ್. ಮಾರ್ನಿಂಗು 4 o'clockಗೆ ಎದ್ದು ಇವತ್ತು ಮಂಗಳವಾರ ರಂಗೋಲಿ ಹಾಕ್ತಾಯಿದ್ದೀನಿ. ನೀರೆಲ್ಲ ಹಾಕಿ ಕ್ಲೀನ್ ಮಾಡಿ ರಂಗೋಲಿ ಹಾಕ್ತಾಯಿದ್ದೀನಿ. ಏನಕ್ಕೆ ಇವತ್ತು ಇಷ್ಟು ಬೇಗ ರಂಗೋಲಿ ಅಂದರೆ ಕೆಂಪಮ್ಮ ಮಡ್ಲಕ್ಕಿಗೆ ಬರ್ತಿದೆ, ಹಾಗಾಗಿ ರಂಗೋಲಿ ಹಾಕ್ತಾಯಿದ್ದೀನಿ. ನೋಡಿ, ಈ ಡಿಸೈನ್ ಈ ಥರ ಇದೆ. ಮಧ್ಯದಲ್ಲಿ ಸ್ವಲ್ಪ ಡಿಸೈನ್ ಮಾಡಿದ್ರೆ ಈ ಥರ ಕಾಣುತ್ತೆ. ನಮ್ಮ ಪಕ್ಕದ ಮನೆ ಆಂಟಿ ಕೂಡ ಎದ್ದಿದ್ರು, ಎದುರುಗಡೆ ಮನೆಯವರು. ನಾವು ಕೂಡ ರಂಗೋಲಿ ಹಾಕ್ತಾಯಿದ್ವು. ಇಷ್ಟು ಬೇಗ ಎದ್ದು 4 ಗಂಟೆಗೆ ರಂಗೋಲಿ ಹಾಕ್ತಿದ್ದು ಅವರು ಮತ್ತು ನಾವು ಅನಿಸುತ್ತೆ. ರಂಗೋಲಿ ಸೈಡಲ್ಲಿ ಎಲ್ಲ ಡಿಸೈನ್ ಮಾಡಿದೆ, ಹಾಗೆ ರಂಗೋಲಿಗಳ್ನು ಕೂಡ ಹಾಕ್ತು. ನಾನೊಂದು ಕಡೆ ಸೈಡು ಮತ್ತು ಅವರೊಂದು ಕಡೆ ಸೈಡ್ ರಂಗೋಲಿಗಳ್ನ ಹಾಕಿದ್ವು. ಇವೆಲ್ಲ ನಾನು ಹಾಕಿರೋವಂಥ ರಂಗೋಲಿ. ಇದು ಅವ್ರ ಮನೆ ಮುಂದೆ ಎಲ್ಲ ಅವ್ರು ಹಾಕ್ಕೊಂಡಿದ್ದಾರೆ, ಸೈಡಲ್ಲೆಲ್ಲ. ನಮ್ಮನೆ ಮುಂದೆ ಇರೋವಂಥ ರಂಗೋಲಿಗಳಿದು. ಹೇಗಿದೆ ಡಿಸೈನ್ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ಪೂಜೆನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೆ, ಬೇಗ ಪೂಜೆನೂ ಮುಗಿಸೋಣ ಅಂತ ಹೇಳಿ. ನಿನ್ನೆ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ನಾವು ಮಂಗಳವಾರ 2 ಮನೆಯದು ಕೂಡ ದೇವ್ರ ಪೂಜೆ ಮಾಡಬೇಕು. 2 ಮನೆಯದು ಕೂಡ ಪೂಜೆ ಮುಗಿಸಿ ಬೇಗ ತಿಂಡಿ ಮಾಡೋಣ ಅಂತ ಹೇಳಿ ಅಡುಗೆ ಮನೆ ಕಡೆ ಹೋಗಿದೆ. ಈಗ ತಿಂಡಿ ಏನು ಮಾಡ್ತಾಯಿದ್ದೀನಿ ಅಂದರೆ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ತಿಂಡಿನ ನಾನು ಒಗ್ಗರಣೆಗೆ ಎಣ್ಣೆ, ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಮಸಾಲೆ ಐಟಮ್ಸು ಪಲಾವ್ ಎಲೆ, ಚಕ್ಕೆ, ಲವಂಗ, ಅನಾನಸ್, ಮೊಗ್ಗು ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಈರುಳ್ಳಿನೂ ಕೂಡ ಆ್ಯಡ್ ಮಾಡಿದ್ದೀನಿ. ಈಗ ಮಸಾಲೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ, ಈರುಳ್ಳಿ, ಸ್ವಲ್ಪ ಪುದೀನ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇಲ್ಲ ರುಬ್ಕೊಳೋದಕ್ಕೆ. ಹಾಗೆ ಸ್ವಲ್ಪ ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಈರುಳ್ಳಿನೂ ಕೂಡ ಫ್ರೈ ಆಗಿರುತ್ತೆ. ಈಗ ಇಲ್ಲಿ ಸ್ವಲ್ಪ ಟೊಮೊಟೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ರಾತ್ರಿನೇ ನೆನೆಸಿಟ್ಟಿದ್ದಂಥ ಬಟಾಣಿ ಕೂಡ ಆ್ಯಡ್ ಮಾಡಿದ್ದೀನಿ. ಈ ಥರ ಒಗ್ಗರಣೆಯಲ್ಲೇ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಬಟಾಣಿದು. ಈಗ ರುಬ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಇರಲಿಲ್ಲ, ಹಾಗಾಗಿ ಒಣಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಖಾರದ ಪುಡಿ ಮತ್ತು 1 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಅರಿಶಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು. ಇದು ಚೆನ್ನಾಗಿ ಮಸಾಲೆ ಫ್ರೈ ಆದಮೇಲೆ ಇದಕ್ಕೆ ಸೈಡಲ್ಲಿ ಬಿಸಿನೀರು ಇಟ್ಕೊಂಡಿದ್ದೆ. ತಿಂಡಿ ಬೇಗ ಆಗುತ್ತೆ ಅಂತ ಹೇಳಿ ಬಿಸಿನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಅಕ್ಕಿನೂ ಕೂಡ ತೊಳೆದು ಅದನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆ ಮಸಾಲೆ ರುಬ್ಕೊಳೋದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಏನು ಹಾಕ್ಕೊಂಡಿರಲಿಲ್ಲ. ಆ ಕೊತ್ತಂಬರಿ ಸೊಪ್ಪನ್ನು ನಾನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಕುದಿ ಕೂಡ ಬರ್ತಾ ಇದೆ. ಈಗ ಇದನ್ನು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಒಂದು 3 ವಿಷಲ್ ಹೊರಿಸಿದ್ರೆ ಟೊಮೊಟೊ ಬಾತ್ ಕೂಡ ರೆಡಿಯಾಗಿರುತ್ತೆ. ಹಾಗೆ ಅಡುಗೆ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಇವತ್ತು ಅಡುಗೆಗೆ
ದಂಟಿನ ಸೊಪ್ಪು ಮತ್ತು ಸಬ್ಬಗೆ ಸೊಪ್ಪಿಂದು ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗೆ ಮಕ್ಕಳು ಕೂಡ ತಿಂಡಿ ತಿಂದ್ಕೊಂಡು ರಾಮಾಯಣ ಸೀರಿಯಲ್ ಬರ್ತಾಯಿತ್ತು, ಅದನ್ನು ನೋಡ್ತಾಯಿದ್ರು. ನಮ್ಮನೆಯವ್ರಿಗೂ ಕೂಡ ಸ್ವಲ್ಪ ಈ ಡ್ರಾಮಾದಲ್ಲೆಲ್ಲ ಇಂಟ್ರೆಸ್ಟ್ ಇದೆ. ಅವರು ಕೂಡ ಅಭಿನಯಿಸಿದ್ದಾರೆ. ಕೃಷ್ಣನ ಪಾರ್ಟು ಒಂದು 6-7 ಸಲ ಕೃಷ್ಣ ಮತ್ತು ಅಭಿಮನ್ಯು ಈ ಥರ ಪಾರ್ಟ್ ಎಲ್ಲ ಮಾಡಿದ್ದಾರೆ ಡ್ರಾಮಾಗಳಲ್ಲಿ. ಮಹಾಭಾರತನೇ ಜಾಸ್ತಿ ಅಭಿನಯಿಸಿರೋದು. ಹಾಗೆಯೇ ಮಡ್ಲಕ್ಕಿ ಎಲ್ಲ ತೆಗ್ದಿಟ್ಟಿದ್ದು. ಇವತ್ತು ಮಡ್ಲಕ್ಕಿಗೆ ಬರ್ತಿದೆಯಲ್ಲ, ಹೂವು ಹಣ್ಣು ಹಾಗೆ ಅಕ್ಕಿ ಬೆಲ್ಲ ಎಲ್ಲ ಎತ್ತಿಟ್ಟಿದ್ದೀನಿ. ನಮ್ಮೂರಲ್ಲಿ ಎಲ್ಲರ ಮನೆ ಹತ್ರನೂ ಪೂಜೆ ಮಾಡಿಸ್ಕೊಂಡು ಹಾಗೆ ಮಡ್ಲಕ್ಕಿ ಇಸ್ಕೊಂಡೇ ದೇವಸ್ಥಾನಕ್ಕೆ ಹೋಗೋದು. ಇವತ್ತು ಮಂಗಳವಾರ ಯಾರು ಗದ್ದಿಗೆ ಮಾಡಿಸ್ತಾರೋ ಅವ್ರ ಮನೆಗೆ ಮಾತ್ರ ದೇವರು ಹೋಗುತ್ತೆ. ಹಾಗೆ ನಮ್ಮೂರಿನಲ್ಲಿ ಎಲ್ಲರೂ ಅಷ್ಟೇ ರೋಡಲ್ಲೆಲ್ಲ ಫುಲ್ಲು ರಂಗೋಲಿ ಹಾಕಿರ್ತಾರೆ ದೇವರು ಬರುತ್ತೆ ಅಂದರೆ. ಅರಿಶಿನ ಕುಂಕುಮ ಎಲ್ಲ ಎತ್ತಿಟ್ಟಿದ್ದೀನಿ, ಮಡ್ಲಕ್ಕಿ ಬರುತ್ತಲ್ಲ ಹಾಗಾಗಿ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಇದ್ದೀನಿ. ಸ್ವಲ್ಪ ಮೊಸರನ್ನ ಹಾಗೆ ಸಾಂಬಾರು ಮುದ್ದೆ ಮಾಡ್ಕೊಳೋದಕ್ಕಾಗಲಿಲ್ಲ. ನಿನ್ನೆ ಮನೆ ಕ್ಲೀನಿಂಗು ಮತ್ತು ಗೃಹ ಪ್ರವೇಶ ಬೇರೆ ಇತ್ತು, ಹಾಗಾಗಿ ಅಲ್ಲಿಗೂ ಹೋಗಿದ್ದೆ. ಮತ್ತು ಸಂಜೆ ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬರ್ತಾ ಇದೆಯಲ್ವ, ಸ್ವಲ್ಪ ಬಳೆ ಎಲ್ಲ ತೊಗೊಳ್ಬೇಕಾಗಿತ್ತು. ಹಾಗಾಗಿ ನಮ್ಮನೆಯವರು ಕೂಡ ಬೇಗ ಬಂದಿದ್ದರು ನಿನ್ನೆ. ಜೊತೆಲಿ ಹೋಗಿ ತೊಗೊಂಡು ಬಂದೆ. ಇಲ್ಲಿ ಏನೂ ಸಿಗೋದಿಲ್ಲ, ಹಳ್ಳಿ ಇರೋದ್ರಿಂದ ಬೇರೆ ಕಡೆ ತೊಗೊಂಡ್ಬರ್ಬೇಕು. ಹಾಗೆ ನಮ್ಮನೆಯವರು ಬೇಗ ಬಂದಿದ್ರಲ್ಲ, ಹಾಗಾಗಿ ಅವ್ರನ್ನೇ ಕರ್ಕೊಂಡೋಗಿ ನಿನ್ನೆ ಎಲ್ಲ ತೊಗೊಂಡು ಬಂದೆ. ಹಾಗೆ ಕೂಡ ತರಕಾರಿ ಕೂಡ ಖಾಲಿ ಆಗಿತ್ತು. ನಿನ್ನೆ ಸೋಮವಾರ ತರಕಾರಿ ಮತ್ತು ಇದು ಎಲ್ಲ ತೊಗೊಂಡು ಬಂದು ಏನೇನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ. ಜಾಸ್ತಿ ಏನೂ ತೊಗೊಂಡು ಬಂದಿಲ್ಲ, ಬಳೆ ಮಾತ್ರ ತೊಗೊಂಡು ಬಂದಿದ್ದೀನಿ ಅಷ್ಟೇ. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸರಗಳು ಎಲ್ಲ ದೇವರಿಗೆ ಎತ್ತಿಟ್ಟಿದ್ದೀನಿ. ಅವೆಲ್ಲ ಹಾಗೇ ಇದೆ, ಅದನ್ನೇನು ತೊಗೊಂಡಿಲ್ಲ. ಹಾಗಾಗಿ ನಿನ್ನೆ ತೊಗೊಂಡು ಬಂದಿದ್ದು ಮಾತ್ರ ತೋರಿಸ್ತಾ ಇದ್ದೀನಿ. ಬೇಕಾದರೆ ಇನ್ನೊಂದು ಸಲ ಯಾವಾಗಾದರೂ ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಏನೇನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಟ್ಕೊಂಡಿದ್ದೀನಿ ಅಂತ ಹೇಳಿ. ಇವತ್ತು ಬಳೆ ತೊಗೊಂಡು ಬಂದಲ್ಲ, ಅದನ್ನೇ ತೋರಿಸ್ತೀನಿ ನೋಡಿ. ಗೋಡೆಗೆ ಹಾಕುವಂಥ ಪಿನ್ನು, ಅದು ಏನಾದರೂ ಹೂವು ಏನಾದರೂ ಡೆಕೋರೇಷನ್ ಮಾಡೋಕ್ಕೆ ಬೇಕಾಗುತ್ತೆ. ಇರಲಿ ಅಂತ ತೊಗೊಂಡು ಬಂದಿದ್ದೀನಿ, ಹಬ್ಬಕ್ಕೆ ಅಂತ ಏನಿಲ್ಲ. ಮನೆಯಲ್ಲಿ ಏನಾದರೂ ಹೂವಿಂದು ಇದು ಮಾಡೋಕ್ಕೆ ಡೆಕೋರೇಷನ್ಗೆ ಏನಕ್ಕಾರ ಬೇಕಾಗುತ್ತೆ ಅಂತ ತೊಗೊಂಡಿದ್ದೀನಿ ಅಷ್ಟೇ. ಹಾಗೆ ಒಂದು ಸ್ಟಿಕ್ಕರ್ ಕೂಡ ತೊಗೊಂಡು ಬಂದೆ, ದೇವರಿಗೆ ಇದಕ್ಕೆ ತೊಗೊಂಡು ಬಂದೀನಿ ದೊಡ್ಡದು. ಹಾಗೆ ಬಾಚಣಿಗೆಗಳು ಕೂಡ ಇರಲಿಲ್ಲ ಮನೆಯಲ್ಲಿ, ಎಲ್ಲ ಹಳೆಯವಾಗಿ ಅದನ್ನು ಆಗಿದ್ವು. ಹಾಗಾಗಿ 1-3 ಬಾಚಣಿಗೆ ಮತ್ತು ಅಲೋವೆರಾ ಜೆಲ್ಲು ನೋಡಿ. ಇದಕ್ಕೆ ಟೇಪು, ಡಬಲ್ ಟೇಪ್ ತೊಗೊಂಡು ಬಂದಿದ್ದೀನಿ. ಡಬಲ್ ಟೇಪು ಮತ್ತು ಬಟ್ಟೆ ಪಿನ್ನು, ಕ್ರೀಮ್ಗಳು, ಬಳೆಗಳು, ಹಾಗೆ ಗುಂಡು ಪಿನ್ನು, ಇದು ಎಲ್ಲ ತೊಗೊಂಡು ಬಂದೆ. ಸ್ಯಾರಿಗಳು ಅಷ್ಟೇ, ಸ್ಯಾರಿ ಬ್ಲೌಸ್ಗಳಿಗೆ ಹಾಕೊಳೋದಕ್ಕೆ ಪ್ಯಾಡ್ ಕೂಡ ಖಾಲಿ ಆಗಿತ್ತು, ಅದನ್ನು ಒಂದು ಪ್ಯಾಕ್ ತೊಗೊಂಡು ಬಂದಿದ್ದೀನಿ. ಅಷ್ಟೇ ಎಲ್ಲ ಗ್ರೀನ್ ಕಲರ್ ಬಳೆಗಳನ್ನ ತೊಗೊಂಡು ಬಂದಿದ್ದೀನಿ. ಹಾಗೆ ಲ್ಯಾಕ್ಮಿ ಪೌಡರು ಮತ್ತು ಫೇರ್ ಆ್ಯಂಡ್ ಲವ್ಲಿ ಎಲ್ಲ ಖಾಲಿಯಾಗಿತ್ತು, ತೊಗೊಂಡು ಬಂದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕು ಕಾಮೆಂಟು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.